ದರ್ಶನ್ ಕೇಳ್ತೀನಿ. ದರ್ಶನ್ ಅವರೇ, ತುಂಬ ಇನ್ನೊಂದು ಸ್ಪಷ್ಟವಾಗಿ ಕಾಣ್ತಿರೋ ವಿಚಾರ ಏನು ಗೊತ್ತಾ, ಒಂದು ಮೆಜಿಸ್ಟೇರಿಯಲ್ ಎನ್ಕ್ವೈರಿಗೆ ಆ ಸ್ಪಾಟ್ ಹೆಚ್ಚು ಕಡಿಮೆ ಅದಾದ ಒಂದು 2-3 ಗಂಟೆಗಳ ನಂತರದಲ್ಲಿ ಹೇಳಿಬಿಡ್ತಾರೆ ಸಿದ್ದರಾಮಯ್ಯನವರು ಭಾಗ 1. ಇದಾದ ಮೇಲೆ ಟೈಮ್ ಆ್ಯಂಡ್ ಅಗೇನ್ ತುಂಬ ಕರೆಕ್ಷನ್ ಮಾಡ್ಕೊಳ್ತಾನೇ ಇದೆ ಗೌರ್ಮೆಂಟು. ಮೆಜಿಸ್ಟ್ರೇರಿಯಲ್ ಎನ್ಕ್ವೈರಿ ಅಂತಾರೆ, ಆಮೇಲೆ ಕೋರ್ಟ್ ಒಂದು ಕಡೆ ಸೋಮೋಟೋ ಕೇಸ್ ತೊಗೊಳುತ್ತೆ, ಸರಿಯಾಗಿ ಎನ್ಕ್ವೈರಿ ಮಾಡುತ್ತೆ. ಇದಾಗ್ತಿದ್ದಂಗೆ ಇನ್ನೇನೋ ಗಾಬರಿ. ಅವತ್ತು ನೈಟ್ ಒಂದು ಪ್ರೆಸ್ ಮೀಟ್ ಆಗುತ್ತೆ. ಆ ಪ್ರೆಸ್ ಮೀಟಲ್ಲಿ ಇಲ್ಲ ಏಕ ನ್ಯಾಯಮೂರ್ತಿಗಳ ಪೀಠದ ಕಡೆಯಿಂದ ಅಂದರೆ ಮೈಕಲ್ ಡಿ ಕುನ್ಹಾ ಸಮಿತಿ ಕಡೆಯಿಂದ ಜುಡಿಷಿಯಲ್ ಎನ್ಕ್ವೈರಿನೂ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಸರಿ, ಅದೂ ಆಯಿತು. ಇನ್ನೂ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಒಂಥರ ಅಟೆನ್ಷನ್ ಡೈವರ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿ ಉಳ್ಕೊಂಡ್ಬಿಡ್ತಾ ಇದ್ದು ಅದಾಯಿತು. ಇವತ್ತು ಮಧ್ಯಾಹ್ನ ಸುಮ್ಮನೆ ನೋಡ್ತಾ ಇದ್ದೀವಿ, ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇವರು ಎತ್ತಂಗಡಿ ಯಾರು ಒಂದು ಕಡೆ ಕಾರ್ಯದರ್ಶಿ ಗೋವಿಂದರಾಜು ಅವರು, ಅವ್ರನ್ನ ಕೂಡ ಬಿಡುಗಡೆ ಮಾಡಿಬಿಟ್ರು. ಒಂದು ಆಯ್ತಪ್ಪ, ಇದೇನು ಗೋವಿಂದರಾಜು ಆಯ್ತಲ್ಲ ಅಂತ ನೋಡೋಷ್ಟರಲ್ಲಿ ಈ ಕಡೆ ಬಂದರೆ ನಾವಾಗಲಿ ಗುಪ್ತಚರ ಇಲಾಖೆಗೆ ಬಂದ್ವಿ, ನಿಂಬಾಳ್ಕರ್ ಅಂತ ಹೇಳ್ತಾ ಇದ್ದಾರೆ. ಇದ್ಯಾರು ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಆಲ್ರೆಡಿ ಬಂದುಬಿಟ್ಟು ಅಥವಾ ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ರಿಪೋರ್ಟ್ ಆಲ್ರೆಡಿ ಬಂದು ಆ ರಿಪೋರ್ಟಲ್ಲಿ ಈಗ ಇದಕ್ಕೆ ಬೆಂಗಳೂರು ಕಮಿಷನರ್ ಕಾರಣ, ಇದಕ್ಕೆ ನಿಂಬಾಳ್ಕರ್ ಕಾರಣ, ಇದಕ್ಕೆ ಈ ಕಡೆ ಅಂತ ಬಂದು ಕಬ್ಬನ್ ಪಾರ್ಕ್ ಪೊಲೀಸರ ಕಾರಣ, ACP ಕಾರಣ, DCP ಕಾರಣ, ಇದೆಲ್ಲ ಬಂದಾದ ಮೇಲೆ ಈ ಕ್ರಮ ಜರುಗಿಸಿದ್ದ ಅಥವಾ ಅಧಿಕಾರ ಇದೆ ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ಎಲ್ಲರ ಮೇಲೆ ಈ ಥರ ಇವರು ಕತ್ತಿ ಪ್ರಯೋಗ ಮಾಡಿಬಿಟ್ರ ಅಂತ? ಅಧಿಕಾರ ಅನ್ನುವಂಥ ವಿಚಾರ ಇಟ್ಕೊಂಡು ಈ ಒಂದು ಕ್ರಮಗಳನ್ನ ಕೈಗೊಂಡಿಲ್ಲ ಸರ್. ನಾನು ಭಾಳ ಮುಖ್ಯವಾಗಿ ಬಿ ದಯಾನಂದ್ ಅವರು ಭಾಳ ಸ್ವಚ್ಛವಾದಂತಹ ಪೊಲೀಸ್ ಅಧಿಕಾರಿ, ಜನಸ್ನೇಹಿ ಪೊಲೀಸ್ ಅಧಿಕಾರಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಬಹಳ ಮುಖ್ಯ. ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿಯನ್ನ ಪೊಲೀಸ್ ಅಧಿಕಾರಿಗಳೇ ಹೊರಬೇಕಾಗ್ತದೆ. ಅದರಲ್ಲಿ ದಯಾನಂದ್ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಮತ್ತು ಅವರು ಪೊಲೀಸ್ ತಂಡವನ್ನು ಯಾವ ರೀತಿ ಅಲ್ಲಿ ಒಂದು ಅವ್ರಿಗೆ ಮಾಹಿತಿ ಇರಬೇಕಿತ್ತು. ಒಂದ್ ಕಡೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಸರ್, ಪಹಲ್ಗಾವಲ್ಲಿ ಕತೆ ಹೇಳೋ ಥರ ನಾವು ಹೇಳಲ್ಲ ಸರ್, ಆಗಿದೆ ಅಂತ ಹೇಳಿದ್ದೀವಿ. ಡೇ ಫಸ್ಟಲ್ಲೇ ಮುಖ್ಯಮಂತ್ರಿಗಳು ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ದಾರೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋ ಸಬ್ಜೆಕ್ಟ್ ನೀವು ಮಾತಾಡಿದ್ರೆ ನಾನು ಕೇಳಿಬಿಡ್ತೀನಿ ದರ್ಶನ್ ಅವರು. ನಾನು ಯೂಶಲಿ ಒಬ್ಬರು ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಲ್ಲ, ಕಾರಣ ಯಾಕಂದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದಾಗ ನಾನು ಪಾಯಿಂಟ್ ಒಂದು ಕೇಳ್ತೀನಿ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದನ್ನು ನೀವು ಹೆಂಗೆ ಇದರಲ್ಲಿ ಕ್ಲಿಯರಾಗಿ ಹೇಳ್ತೀರಿ? ನಾನು ಪಾಯಿಂಟ್ ಕೇಳ್ತೀನಿ. ಇಲ್ಲಿ RCB ಟೀಮು ಹುಚ್ಚೆದ್ದು ಕುಣಿತಾ ಇದ್ದಾರೆ ಅಭಿಮಾನಿಗಳು. ಅವತ್ತು ರಾತ್ರಿಯೇ ಪೊಲೀಸರಿಗೆ ರೋಡ್ಗಳು ಕ್ಲಿಯರ್ ಮಾಡೋಷ್ಟರಲ್ಲಿ ಪಟಾಕಿ ಶಬ್ದ ನಿಲ್ಲಿಸೋಷ್ಟಲ್ಲೇ ಸಾಕಬೇಕಾಗ್ಬಿಟ್ಟಿದೆ. ಬೆಳಿಗ್ಗೆ 5 ಗಂಟೆವರೆಗೆ ಕ್ಲಿಯರಾಗಿ ಹೇಳಿದಾರಲ್ರಿ, ಕಾಪಿಲಿರೋದಿದ್ದು. ಬೆಳಿಗ್ಗೆ 5 ಗಂಟೆವರೆಗೂ ನಾವು ಮಾಡಿದ್ದೀವಿ, ಹಿಂಗೆಲ್ಲ ಸೆಕ್ಯೂರಿಟಿ ಕೊಡೋಕ್ಕೆ ಬರಲ್ಲ ಅಂಥೇಳಿ RCBಗೆ ಹೇಳಿದ್ದಾರೆ. ಹೂ ಈಸ್ RCB ಆಫ್ಟರ್ ಆಲ್? ಒಂದು ಖಾಸಗಿ ತಂಡ ರೀ, ಒಂದು ಫ್ರಾಂಚೈಸಿ ತಂಡ ಅದು. ಕರ್ನಾಟಕ ರಣಜಿ ತಂಡ ಅಲ್ಲ ಅದು. ಇನ್ನೂ ದಾಟು ಒಂದು ಹೇಳ. BCCI ಯಾವುದು? BCCI ಯಾರು? ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ. ಬೋರ್ಡ್ ಆಫ್ ಕ್ರಿಕೆಟ್ ಕಂಟ್ರೋಲ್ ಇನ್ ಇಂಡಿಯಾ ಯಾರದು? BCCI ದೇಶದ ಬರಲ್ಲ. ಹಂಗೆ ಲೆಕ್ಕ ತೊಗೊಂಡಾಗ ಒಂದು ಖಾಸಗಿಯಾಗಿ ಒಂದು ತಂಡ ನಡೆಸ್ತಾ ಇದ್ದಾರೆ, ಆ ತಂಡ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಹೀಗಿದ್ದಾಗ ಸರ್ಕಾರದಲ್ಲ ಇದು, ಖಾಸಗಿ. ನಮ್ಮ ಕೋಚ್ ಬಿಹಾರ್ ಟ್ರೋಫಿ ಗೆದ್ಕೊಂಬಂದ್ರು ರೀ ನಮ್ಮ ಕರ್ನಾಟಕದವರು ಹುಡುಗರು. ಕೋಚ್ ಬಿಹಾರ್ ಟ್ರೋಫಿ ಗೆದ್ಕೊಂಬಂದ್ರು ನಮ್ಮ ಕರ್ನಾಟಕದವರು. ಇದೇ ಮಯಾಂಕ್ ಅವ್ರ ಹುಡುಗರು ಗೆದ್ಕೊಂಬಂದರು. ಒಂದು ಸನ್ಮಾನ ಗತಿ ಇಲ್ಲ ಅವರಿಗೆ KSCA ಕಡೆಯಿಂದ. ವೈ ಯು ಪೀಪಲ್ ಆರ್ ಸೋ ಹರಿ ಟು ಸೆಲೆಬ್ರೇಟ್ ದೀಸ್ ಥಿಂಗ್ಸ್? ಹೂ ಆಸ್ಕ್ಡ್ ಯು ಟು ಸೆಲೆಬ್ರೇಟ್ ದೀಸ್ ಥಿಂಗ್ಸ್? ನೋ. In which police station, which police officer is permitted to arrange this parade? Can you explain? No. ಆಯಿತು. ನಿಮಗೆ ಗುಪ್ತಚರ ಇಲಾಖೆ ಫೈಲ್ಯೂರ್ ಅನ್ನೋದಾದರೆ ನಮ್ಗೆ ಯಾರಿಗೂ ಅಂದಾಜೇ ಇರಲಿಲ್ಲ. RCB ಕಡೆಯಿಂದ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರಲ್ಲ. ಆದಾಗ್ಯೂ ಈ ಗುಪ್ತಚರದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಜನ ಬರ್ತಾರೆ ಅಂತ ಹೇಳಿ ಅವರ ಮರೆಮಾಚಿದ್ದಿದ್ರೆ ನೀವು ಹೇಳಬೇಕು. ಕಣ್ಣಿಗೆ ಕಾಣ್ತಾ ಇದೆ, ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ತಂಡ ಬರ್ತಿದೆ ಅಂದ ತಕ್ಷಣ ಎಷ್ಟು ಲಕ್ಷ ಜನ ಬರ್ತಾರೆ ಅಂದಾಜು ಮಾಡೋಕ್ಕಾಗಲ್ಲ ಅಂತೇಳಿ ಪೊಲೀಸ್ ಆಫೀಸರ್ ಬಿಟ್ಬಿಡ್ರಿ. ಒಂದು ಚಿಕ್ಕ ಹುಡುಗನ್ಗೆ ರೀ ಮನೆಗಳಲ್ಲಿ ಮಕ್ಕಳು ಕೇಳ್ತಾ ಇದ್ದಾರೆ ನಾಳೆ ಬರ್ತಿದ್ರಂತ ನಾನು ಹೋಗಬೇಕು ಅಂದಾಗ ಗುಪ್ತಚರ ಫೇಲ್ಯೂರ್ ಹೆಂಗಾಗುತ್ತೆ? ಅವ್ರು ಹೇಳಿದಾರಲ್ಲ ಆಗಲ್ಲ, ನಮಗೆ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಫೇಲ್ಯೂರ್ ಹೆಂಗಾಗುತ್ತೆ ಇದು? ಸರ್, ಒಂದು ನಾವು ಆ ವಿಕ್ಟ್ರಿ ಪೆರೇಡ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಅವರು ವಿಮಾನ ನಿಲ್ದಾಣದಿಂದನೇ ವಿಕ್ಟ್ರಿ ಪೆರೇಡ್ ಮಾಡಬೇಕಂತ ಅಲ್ಲಿಗೆ ಓಪನ್ ಬಸ್ ತಗೊಂಡೋಗಿದ್ದಾರೆ. ಅಲ್ಲಿ DK ಶಿವಕುಮಾರ್ ಅವರು ಹೋಗಿ ಇದಕ್ಕೆ ಅನುಮತಿ ಇಲ್ಲ, ಇದಕ್ಕೆ ಪ್ರೊಟೆಕ್ಷನ್ ಕೊಡೋದಕ್ಕಾಗಲ್ಲ, ಮಾಡಬೇಡಿ ಅಂತ ಹೇಳಿ ಬಂದಿದ್ದಾರೆ. ಇವರು ಅದಕ್ಕೆ ಏನೇನೋ ರಾಜಕೀಯ ಮಾಡೋದಕ್ಕೆ ಹೋದ್ರು. ಇರಲಿ. ಅದಾದಮೇಲೆ ಇವತ್ತು ವಿಧಾನಸೌಧಕ್ಕೂ ಆ ಓಪನ್ ಬಸ್ ಬಂದಿತ್ತು, ನೀವು ಮಾಧ್ಯಮದಲ್ಲೆಲ್ಲ ಕವರ್ ಮಾಡಿದ್ದೀರಾ. ಅಲ್ಲೂ ಸಮೇತ ಆ ಬಸ್ಸಿಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆಯಿತು, ನೀವು ಪೊಲೀಸ್ ಸರ್, ನಮಗೆ ರಕ್ಷಣೆ ಕೊಡೋರು ಪೊಲೀಸು, ವಿ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್. ನಾನು ಯಾಕೆ ದಯಾನಂದ್ ಅವ್ರನ್ನ ಅವಾಗ ಶ್ಲಾಘಿಸಿ ನಾ ಮಾತಾಡಿದೆ ಅಂತಂದರೆ ನಾವು ಮನುಷ್ಯತ್ವದಲ್ಲಿ ಅರ್ಥ ಮಾಡ್ಕೊಬೇಕಾಗ್ತದೆ ಸರ್. ಇವಾಗ ಬೆಳಗಿನ ತನಕ ಸೆಲೆಬ್ರೇಷನ್ ಎಲ್ಲ ಆಯಿತು ಅಲ್ಲ ಸರ್. ಇವತ್ತು ಪೊಲೀಸ್ ಅಧಿಕಾರಿಗಳು ಏನು ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, 2 hours ಅಲ್ಲಿ ಎಷ್ಟು ಫೋರ್ಸ್ನ ಬೇಕಿದ್ರು, ಯಾಕೆಂದ್ರೆ ಅಷ್ಟು ಸಮಯ ಇತ್ತು. ಆಯ್ತು, ಈಗ ನಾವು ಪ್ರಶ್ನೆಗಳನ್ನ ಮೂಲಕ್ಕೆ ಹೋಗೋಣ ಸರ್. ಇವತ್ತು BCCI ಅಧ್ಯಕ್ಷ ಯಾರು? ಜೈಶಾ ಅಂತ ಹೇಳಿ. ಇಷ್ಟು ತರಾತುರಿನಲ್ಲಿ RCB ತಂಡವನ್ನ ಬೆಂಗಳೂರಿಗೆ ಕಳಿಸುವಂತ ಅವಶ್ಯಕತೆ ಏನಿತ್ತು? ಒಂದು, ಹಿಂದಿನ ರಾತ್ರಿ ನಮ್ಮ RCBಯ ಏನು ಮುಖ್ಯ ಆಟಗಾರ ಏರ್ಪೋರ್ಟ್ ಅಲ್ಲಿ ಬ್ಲಾಕ್ ಮಾಡಬೇಕಾಗಿತ್ತು ನೀವು.
ದೇಶ ನೀನು ಅರ್ಜೆಂಟ್ No, no, ಕಳಿಸ್ತಾ sir, ಇದ್ದೀಯ ಅಲ್ಲ, ತಂಡವನ್ನ. practically, ಕೇಳಿಸ್ಕೊಳ್ಳಿ no, ದರ್ಶನ್. no. ದರ್ಶನ್ ನೀವು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ಜೈ ಶಾ ಇದು ಅಟ್ಟರ್ ಫೂಲಿಶ್ ಕಾರ್ಯಕ್ರಮ ನಿಂದು, ನೀನು ಮಾಡಬೇಡಪ್ಪ ಇದನ್ನ, ಇಲ್ಲ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳಿ ನೀವು HAL ಏರ್ಪೋರ್ಟ್ಗೂ ಅವ್ರನ್ನ ಬರಕ್ಕೆ ಬಿಡದೆ ಫ್ಲೈಟು ಖಾಸಗಿ ಜೆಟ್ಟಲ್ಲಿ ಬಂದ್ರಲ್ಲ, ಬರಬೇಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕಾಳಜಿ ಹೇಳ್ಬೇಕಾಗಿತ್ತು ನೀವು. ಲೆಟ್ ಅಸ್ ಸ್ಪೀಕ್ ಪ್ರಾಕ್ಟಿಕಲ್. ಸರಿ ಜೈ ಶಾ ಗೊತ್ತಿಲ್ಲ ರೀ, ನೀವು ಹೇಳ್ಬೇಕಾಗಿತ್ತಲ್ರಿ. ನೋ ಕೇಳಿ, ಅವರ ನಿರ್ಧಾರ ಕಾರಣ ಏನು ಅಂತಂದ್ರೆ ಈ RCB ಅಥವಾ IPL ಪ್ಯೂರ್ಲಿ ಇಟ್ ಈಸ್ ಎ ಬಿಸ್ನೆಸ್. ಒಂದು ಯಾವ ರೀತಿ, ಯಾಕಂದ್ರೆ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ರೆಡಿ ಮಾಡ್ಕೊಂಡ್ಬಿಟ್ರಿ ಬಿಸ್ನೆಸ್ ನೀವು. ನೋ 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 ಗ್ರ್ಯಾಂಡ್ ಸ್ಟೆಪ್ಸ್ ರೆಡಿ ಆಗ್ಬಿಡ್ತೀವಿ ಬಿಸ್ನೆಸ್ ಗೆ. ಅದಲ್ಲ ಮತ್ತೆ ಜೈ ಶಾ ಅವರು ಎರಡರಲ್ಲಿ ಒಂದು ಮಾತಾಡ್ರಿ ದಿನೇಶ್ ಅವರು, ಎರಡರಲ್ಲಿ ಒಂದು ಮಾತಾಡಬೇಕು. ಎರಡರಲ್ಲಿ ಒಂದು ಮಾತಾಡಿ ಒಪ್ಕೋತೀನಿ, ಅದು ಪ್ರೈವೇಟ್ ಬಿಸ್ನೆಸ್. ಗ್ರ್ಯಾಂಡ್ ಸ್ಟೆಪ್ಸ್ ಹೆಂಗ್ ರೆಡಿ ಒಂದು ಆಯ್ತು? ನಿಮಿಷ ಸರ್, ಕಂಪ್ಲೀಟ್ ಮಾಡ್ತೀನಿ. ಇವತ್ತು ಇದೇ ಕ್ರಿಕೆಟ್ ತಂಡದ ಆಟಗಾರರು ಬೇರೆ ಬೇರೆ ಯಾವ ಪೆಹಲ್ಗಾಮ್ ದಾಳಿಯಿಂದ ಏನ್ ಎಕ್ಸ್ಟೆಂಡ್ ಆಯ್ತು ಡೇಟು, ಮೊದಲೇ ನಿಗದಿಯಾದಂತ ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಕ್ರೀಡೆಗಳು ಇದ್ದ ಕಾರಣದಿಂದ ಆ ಕೂಡಲೇ ಅವರು ಅನೌನ್ಸ್ ಮಾಡ್ತಾರೆ. ಮತ್ತೆ RCB ಪೇಜ್ ನಲ್ಲಿ ಅವ್ರು ಹಾಕುವಂತ ಕೆಲಸನೂ ಮಾಡ್ತಾರೆ, ಪೆರೇಡ್ ಇದೆ ಅಂತೆಲ್ಲ ಹೇಳ್ಬಿಟ್ಟು. ಆಯ್ತು, ಇವತ್ತು ಅಲ್ಲಿಗೆ ಆ ಮಟ್ಟದ ಜನ ಬಂದಿದ್ದಾರೆ. ವಿಧಾನಸೌಧದ ಮುಂದೆ ರಾಜ್ಯ ಸರ್ಕಾರ ಮಾಡಿದೆ, ಯಾಕಂದ್ರೆ RCB ಅನ್ನುವಂಥದ್ದು ಒಂದು ಕರ್ನಾಟಕವನ್ನ ಪ್ರತಿನಿಧಿಸುವಂತ ತಂಡ ಅನ್ನುವಂಥದ್ದು ನಾವು ಮರಿಬಾರ್ದು. ಅದ್ರಲ್ಲಿ ಯಾರೇ ಪಾಕಿಸ್ತಾನದ ಆಟಗಾರರು ಇಲ್ಲ, ಅದನ್ನು ಮರಿಬಾರ್ದು. ಇವತ್ತು ವಿರಾಟ್ ಕೊಹ್ಲಿ ಭಾರತದ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿದ್ದಂತ ವ್ಯಕ್ತಿ, 18 ವರ್ಷ ಆದ್ಮೇಲೆ ಕರ್ನಾಟಕಕ್ಕೊಂದು ಟ್ರಾಫಿ ಬರ್ತಾ ಇದೆ. ಎಸ್, ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಆಗ್ತಿದೆ ಅನ್ಬೇಕಾದ್ರೆ ಕರ್ನಾಟಕ ಟ್ರೋಫಿನೇ ಅಲ್ಲ ರೀ, ಬೆಂಗಳೂರು ಅಂತ ಕರ್ನಾಟಕಕ್ಕೆ ಟ್ರಾಫಿ ಬರ್ತಾ ಇದೆ ಅಂದಿದ್ದು ಸರ್. ಫ್ರಾಂಚೈಸಿ ಕರ್ನಾಟಕ ರಾಜ್ಯಕ್ಕೆ ಸರ್, ಪ್ಲೀಸ್ ಪ್ಲೀಸ್ ಅಲ್ಲ, ರಣಜಿ ಬಂದಾಗೂ ಮಾಡಲ್ಲ ನೀವು, ಈ ಕಡೆ ಕೋಚ್ ಬಿಹಾರ್ ಟ್ರೋಫಿ ಬಂದಾಗೂ ಮಾಡಲ್ಲ. ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಚೆಸ್ ಆದಾಗ್ಲೂ ಪ್ರಶಸ್ತಿ ಕೊಟ್ಟಿದ್ದಾರೆ, ಸಾನಿಯಾ ಮಿರ್ಜಾಗೂ ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಎಲ್ಲಾ ನಡೆದಿದೆ ಸರ್. ಏನೆಲ್ಲ ಗವರ್ಮೆಂಟ್ ಪ್ರೋಗ್ರಾಮ್ಗಳ ಏನಿಲ್ಲ. ಆಯ್ತು, ನಾವು ಖೋಖೋಗೆ ಬಂದಾಗ ಏನ್ ಕೊಟ್ಟಿದ್ರಿ ಅಂತ ನಾನು ಹೇಳ್ಬಲ್ಲೆ. ಆಯ್ತು, ವರ್ಲ್ಡ್ ಕಪ್ ಗೆದ್ದಲ್ಲ ಹುಡುಗಿರು, ಅವ್ರ ಕರೆದು ಏನ್ ಕೊಟ್ರಿ ಅಂತ ನಾನು ಹೇಳ್ಬಲ್ಲೆ. ಕನ್ನಡಿಗರು ಹುಡುಗಿರಿಗೆ ಸನ್ಮಾನ ಮಾಡುವಂತ ಕೆಲಸ ಮಾಡಿದೀವಿ Okay. ನಾವು. ಹಿಟ್ ಅಂಡ್ ರನ್ ಅಲ್ಲ ಸರ್. ಇವತ್ತು ಏನು ಅಷ್ಟು ಜನ ಬರ್ತಾರೆ ಅನ್ನುವಂತ ಮಾಹಿತಿ ಇದ್ರೂ ಸಮೇತ, ಜನ ರಾತ್ರಿ ಆ ಸೆಲೆಬ್ರೇಷನ್ ಗೊತ್ತಿದ್ರು ಸಮೇತ ಸೂಕ್ತವಾದಂತಹ ಭದ್ರತೆಯನ್ನ ಎಲ್ಲಿ KCA ನಲ್ಲಿ ಕೊಡೋದ್ರಲ್ಲಿ ಎಡವಿದ್ದಾರೆ ಅನ್ನುವಂತ ಕಾರಣಕ್ಕೆ ಇವರ ಒಂದು ಅಮಾನತು ಮಾಡುವಂತ ಕೆಲಸ ಆಗಿದೆ.